ರಾಜಕಾರಣಿ ಅಂದ್ರೆ ಈ ತರ ಇರಬೇಕು ಅಂತ ಮನೆ ಮಾತಾಗಿರುವ ಡಾಕ್ಟರ್ ಸಾಜಿದ್ ಅಹಮದ್ ಈ ಒಬ್ಬರಿಗೆ ಕೊಡ್ತಾ ಹೋದ್ರೆ ಯಾರು ಏನ್ ಮಾಡಿದ್ರು ಅಷ್ಟೇ ಅಪ್ಪ. ಜನ ಅರ್ಥ ಮಾಡ್ಕೋಬೇಕು. ನಾವು 3 ದಿನಕ್ಕೆ ಎಲೆಕ್ಷನ್ ಮಾಡಕ್ಕೋಸ್ಕರ ಇದೀವ. ಅಮೀರೋಸೆ ಚೀನೋ ಗರೀಬೋಸೆ ಬಾಟ ಅಂತ ನನಗೆ ಜನ ಕೈ ಸಾಕಾರ ಕೊಟ್ಟಿಲ್ಲ, ಚೀ ಅಂತ ಕೈ ಬಿಟ್ಟಿಲ್ಲ. ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಇದೀಗ ರಾಜ್ಯ ರಾಜಕಾರಣದ ಕೇಂದ್ರ ಬಿಂದುವಾಗಿದೆ. ಹಿರಿಯ ನಾಯಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದ ಈ ಸ್ಥಾನಕ್ಕೆ ನಡೆಯುತ್ತಿರುವ ಉಪಚುನಾವಣೆಯಲ್ಲಿ ಹಿಂದೆಂದೂ ಕಾಣದಂತಹ ರಾಜಕೀಯ ಸಂಚಲನ ಸೃಷ್ಟಿಯಾಗಿದೆ. ಸ್ನೇಹಿತರೆ, ಇದೀಗ ನಮ್ಮ ಜೊತೆಯಲ್ಲಿ ದಾವಣಗೆರೆಯ ಸಮಾಜ ಸೇವಕ, ಕೊರೋನಾ ವಾರಿಯರ್, ಯುವಕರ ಧ್ವನಿ, ಸಮಾಜ ಸೇವಕ, ರಾಜಕಾರಣಿ ಅಂದ್ರೆ ಈ ತರ ಇರಬೇಕು ಅಂತ ಮನೆ ಮಾತಾಗಿರುವ ಡಾಕ್ಟರ್ ಸಾಜಿದ್ ಅಹಮದ್ ಇವತ್ತು ನಮ್ಮ ಜೊತೆಲಿದ್ದಾರೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬನ್ನಿ, ಯಾವ ಕಾರಣಕ್ಕೆ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಅಂತ ನಾವು ಅವ್ರ ಬಾಯಿಂದಲೇ ಕೇಳೋಣ. ಸರ್, ಮೊದಲ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು ಸರ್, ತಮಗೂ ಬಹಳ ಸ್ವಾಗತ ಇಲ್ಲಿ ಬಂದಿದ್ದಕ್ಕೆ. ಸರ್, ನಾವು ನಿಮ್ಗೆ ಸತತ ಒಂದ್ 2-3 ದಿನದಿಂದ ನಮ್ಗೆ ಟ್ರೈ ಮಾಡ್ತಾ ಇದೀವಿ, ಸಂಪರ್ಕದಲ್ಲಿ ಇದೀವಿ. ನಾವು ನಮ್ಗೆ ಸಿಗ್ತಾ ಇದ್ದಿಲ್ಲ, ಯಾಕಂದ್ರೆ ಸಂದರ್ಶನ ಮಾಡಬೇಕು, ನಿಮ್ಮ ಒಂದು ಆಲೋಚನೆ ಏನಿದೆ ನಮ್ಮ ಯುವರ್ಸ್ಗೆ ನಾವು ಹೇಳ್ಬೇಕಂತ ಇತ್ತು. ಅದಕ್ಕೆ ತಾವು ನಮ್ಗೆ ಕೊನೆಯಾಗಿ ತಾವು ನಮ್ಗೆ ಸಿಕ್ಕಿದ್ದೀರಾ. ಮೊದಲೇ ಅದಕ್ಕೆ ಕೂಡ ನಿಮ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಸರ್, ಹೇಗಿದೆ ಜನರ ರೆಸ್ಪಾನ್ಸ್? ಜನರ ರೆಸ್ಪಾನ್ಸ್ ಬಹಳ ಚೆನ್ನಾಗಿದೆ ಸರ್. ಈ ಸಲ ಬಹಳಾನೇ ರೊಚ್ಚಿಗೆದ್ದಿದ್ದಾರೆ. ಅವರಿಗೆ ಹೆಂಗೆ ನೀವು ಕಂಟ್ರೋಲ್ ಮಾಡಬೇಕು ನೋಡ್ಬೇಕು ಪರಿಸ್ಥಿತಿ ಈಗ. ಅದಕ್ಕಾಗಿ ಹೋದ್ ಸಲನೂ ನಾನು ಆಮ್ ಆದ್ಮಿ ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿದ್ದೆ. ಅವಾಗಲೂ ನಾನು ಬಹಳ ಚೆನ್ನಾಗಿ ಅರಿವು ಮೂಡಿಸ್ಕೊಂಡಿದ್ದೀನಿ. ಯಾವ ರೀತಿ ಎಲೆಕ್ಷನ್ ಮಾಡಬೇಕು, ಏನು ಕಾರ್ಯತಂತ್ರಗಳಿರ್ತವೆ ಎಲೆಕ್ಷನಲ್ಲಿ ಅಂತ ಅದೆಲ್ಲ ಅರಿತು ಇವಾಗ ಈ ಸಲ ನಾನು ಎಲೆಕ್ಷನ್ ಮಾಡಕ್ ನಿಂತಿದ್ದೀನಿ. ಬಟ್ ಹೋದ್ ಸಲ ಎಲೆಕ್ಷನಲ್ಲಿ ಏನಿತ್ತಂದ್ರೆ BJPಗೆ ಅಗೇನ್ಸ್ಟ್ ಅಲ್ಲಿ ಬಹಳಾನೇ ನಮ್ಮ ಕಮ್ಯುನಿಟಿ ಬಹಳಾನೇ ಅಗೇನ್ಸ್ಟ್ ಇತ್ತು. ಅಂದ್ರೆ ಬಹಳ ಹೆದರಿ ಒಂಥರ ನಮಗೆ ಒಂಥರ ಆ ಟೈಮಲ್ಲೆಲ್ಲ ಜಟ್ಕಾ ಕಟ್ಟು, ಹಲಾಲ್ ಕಟ್ಟು, ಅಜಾಮ್ ಬಂದು ಇದೆಲ್ಲ ಬಹಳ ನಡೆದು ನಾವು ಒಂಥರ ಬೇಜಾರಾಗಿದ್ವಿ. ಬಟ್ ಏನು ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮುಸ್ಲಿಂ ವೋಟರ್ಸ್ ಜಾಸ್ತಿ ಇರೋದಕ್ಕಿಂತ ಒಂದು ಕೊಡಬೋದಿಂದ ಹೋದ ಎಲೆಕ್ಷನ್ನಲ್ಲೂ 2026 ಅಲ್ಲಿ ನಾನು ಪ್ರಯತ್ನ ಪಟ್ಟೆ. ನಾನು ಎಲೆಕ್ಷನ್ ಮಾಡೋಣ ಅಂತ, ನಮ್ಮ ಪಾರ್ಟಿಗೆ ಟಿಕೆಟ್ ಸಿಗ್ಲಿ ಅಂತ. ನಮ್ಮ ಕ್ಯಾಂಡಿಡೇಟ್ಗೆ ಯಾರಿಗೂ ಟಿಕೆಟ್ ಸಿಕ್ಕಿಲ್ಲ. ಅವಾಗ ನಾವು ಪ್ರಗತಿಪರ ಚಿಂತಕರೆಲ್ಲ ಸೇರಿ ಒಂದು ಮುಸ್ಲಿಂ ಒಕ್ಕೂಟ ಅಂತ ಕಟ್ಟಿದ್ವಿ. ಅದರಿಂದ ಬಹಳ ವರ್ಕ್ ಮಾಡಿದ್ವಿ. ಏನಂತ ಮುಸ್ಲಿಂ ಆರ್ಗನೈಸ್ ಮಾಡಿ ಒಂದು ಟಿಕೆಟ್ ಅವಾಗಲೇ ಸಿಗ್ಲಿ ಅಂತ. ಬಟ್ ಅದಕ್ಕೇನು ಕಾರ್ಯರೂಪ ಬಂದಿರಲಿಲ್ಲ, ಸಕ್ಸಸ್ ಆಗಿರ್ಲಿಲ್ಲ ನಾವು. ಬಟ್ ನಮ್ಮ ಜೊತೆಗೆ ಇದ್ದವರು ಏನಾಗ್ಬಿಟ್ರು ಅಂದ್ರೆ, ಅವಾಗ ನಮ್ಮ ಟೀಮ್ ಆಗಿದ್ರಲ್ಲ ಅವರು ಕಾಂಗ್ರೆಸ್ಸಿಗೆ ಡೈರೆಕ್ಟ್ ಹೋಗಿ ಸೇರ್ಪಡೆ ಆಗ್ಬಿಟ್ರು. ನಾವು ಇಂಡಿವಿಜುವಲ್ ಆಗ್ಬಿಟ್ವಿ. ಬಟ್ ನಾವು ಹೊರಗೆ ಬಂದಿದ್ದೇನಪ್ಪ ಅಂದ್ರೆ ನಾವು ಕೈ ಬಿಟ್ಟಿಲ್ಲ, ಕಂಟಿನ್ಯೂ ಮಾಡಿದ್ವಿ. ಆ ಕೂಗನ್ನ ಕೂಗ್ತಾನೆ ಪಾರ್ಟಿಗೆ ನಿಂತು ಟಿಕೆಟ್ ತಂದ್ವಿ. ಅವರು ರೆಸ್ಪಾನ್ಸ್ ಮಾಡಿ ಪಾಪ ನಮಗೆ ಹೊಸ ಪಾರ್ಟಿ ನ್ಯಾಷನಲಿಸ್ಟ್ 3rd ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಪಾರ್ಟಿ ಆದ್ರೂ ನಮಗೆ ಕರೆದು ನಮ್ಮ ಸೋಷಿಯಲ್ ವರ್ಕ್ ಅನ್ನ ಕನ್ಸಿಡರ್ ಮಾಡಿ, ಅದರಲ್ಲಿ 8-6 ವರ್ಷದಿಂದ ವರ್ಕ್ ಮಾಡಿದವರು ಇದ್ರು. ಅಂಥವ್ರಿಗೆ ಬಿಟ್ಟು ನನ್ನನ್ನು ಕನ್ಸಿಡರ್ ಮಾಡಿ ರಾಘವ್ ಚಡ್ಡಾ ಅವರು ಖುದ್ದಾಗಿ ಬೆಂಗಳೂರಿಗೆ ಬಂದು ನನಗೆ ಟಿಕೆಟ್ ಕೊಟ್ಟರು. ಅವಾಗ ಅದು ಅವರಿಗೆ ನಾನು ಚಿರಋಣಿ ಆಗಿರ್ತೀನಿ ಅವಾಗ ಟಿಕೆಟ್ ಕೊಟ್ಟಿದ್ದಕ್ಕೆ. ಅದಾದ ನಂತರ ನಾನು ಎಲೆಕ್ಷನ್ ಮಾಡಿದೆ. ನನಗೆ ಎಲೆಕ್ಷನ್ ಮಾಡಿದಾಗ ಈಗ ನಡೀತಾ ಇದಾವಲ್ಲ, ಆ ರೀತಿ ಬಹಳಾನೇ ಪ್ರೆಷರ್ಗಳು ಬಂದು ನಮ್ಮ ಮನೇಲಿ ಬಂದು ನಮ್ಮ ತಾಯಿಗೆ ಕನ್ವಿನ್ಸ್ ಮಾಡಿದ್ರು. ನಮ್ಮ ಮಾಮನ ಹತ್ರ ಹೋಗಿ ಅವರಿಗೂ ಬಹಳ ಪ್ರೆಷರ್ ಮಾಡಿದ್ರು. ಏನೇನು ಬೇಕು ಕಮಿಟ್ಮೆಂಟ್ ಕೊಡ್ರಿ, ಏನು ಪೊಸಿಷನ್ ಬೇಕು ಕೊಡ್ತೀವಿ, ಎಷ್ಟು ದುಡ್ಡು ಕೊಡ್ತೀವಿ ಅಂತ ಎಲ್ಲ ಹೇಳಿದ್ರು. ನಾನು ದೊಡ್ಡವರಿಗೆ ಮಾತು ಕೊಟ್ಟಿದ್ದೀನಪ್ಪ, ಮೊದಲೇ ಯಾರಿಗೆ ಮಾತು ಕೊಡ್ತೀನಿ ಅವರಿಗೆ ಮಾತು ಕೊಟ್ಬಿಟ್ಟೆ. ಜೀವನೂ ಕೊಡ್ತೀನಿ, ಮಾತು ಕೊಡೋದು ಬಿಡಲ್ಲ. ಮಾತು ಕೊಟ್ಬಿಟ್ಟಿದ್ದೀನಿ. ಕೊಡಕ್ ಮುಂಚೆ ನೀವು ಬಂದಿದ್ರೆ ಏನಾರ ಸಾಧ್ಯತೆ ಇತ್ತು, ಎಲ್ಲರೂ ಕನ್ವಿನ್ಸ್ ಆದಂಗೆ ನಾನು ಆಗ್ಬಿಡ್ತಿದ್ದೆ. ಬಟ್ ಅಲ್ಲಿ ಮಾತು ಫಸ್ಟ್ ಕೊಟ್ಟಿದ್ದೆ, ಆ ಮಾತಿಗೆ ಮೀರಿದಂಗೆ ನಾನು ಎಲೆಕ್ಷನ್ ಮಾಡಿದೆ ಸರ್. ಡೇ ಲಾಸ್ಟ್ ತನಕ ಎಲೆಕ್ಷನ್ ಮಾಡಿದೆ, ಪೋಲಿಂಗ್ ದಿನ ತನಕ ಎಲೆಕ್ಷನ್ ಮಾಡಿದೆ. ಬಟ್ ಆ ಜನ ಬೆಂಬಲನೂ ಇತ್ತು, ಆ ಜನ ಸಹಕಾರನೂ ಇತ್ತು. ಬಟ್ ನನಗೆ ಜನ ಆ ಟೈಮಲ್ಲಿ ಏನಾಯ್ತಂದ್ರೆ, ನಿನಗೆ 500,000 ಬೇಕಾದ್ರೆ 5,000 ದುಡ್ಡು ಕೊಡ್ತೀವಿ, ಓಟ್ ಕೇಳ್ಬೇಡ ಈ ಸಲ, ಯಾಕಂದ್ರೆ ನಾವು BJP ಅಗೇನ್ಸ್ಟ್ ಅಷ್ಟು ಬೇಜಾರಾಗಿದ್ದೀವಿ, ಅದಕ್ಕಾಗಿ ನಿನಗೆ ಓಟ್ ಕೊಡೋಕ್ಕಾಗಲ್ಲ, ಇನ್ನೊಂದ್ಸಲ ಬಿಟ್ಟು ಬೇರೆ ಯಾವ್ದಕ್ಕಾರ ನಿಲ್ಬೇಕಿತ್ತು, ಬೇರೆ ಟೈಮಲ್ಲಿ ನಿಲ್ಬೇಕಿತ್ತು, ಈ ಟೈಮಲ್ಲಿ ಬೇಡ ಅಂತ ಭಾಳ ಹೇಳ್ಬಿಟ್ರು. ಆದ್ರೂ ನಾನು ಏನು ಮಾಡಿದೆ, ಸೋತಂಗೆ ಎಲೆಕ್ಷನ್ ಮಾಡಿದೆ ಸರ್. ನಂದು ಎಲೆಕ್ಷನ್ ಮಾಡಿದೆ, ಬಟ್ ಅದರ ರಿಸಲ್ಟ್ ಬಂದಿಲ್ಲ. ಬಟ್ ಇವಾಗ ನಾವು ಎಷ್ಟೋ ಜನ ದೊಡ್ಡ ದೊಡ್ಡ MLAಗಳು, ಸ್ಟೇಟ್ ಲೆವೆಲ್ ಮಿನಿಸ್ಟರ್ ಆದವರು, ಈ ಪ್ರೈಮ್ ಮಿನಿಸ್ಟರ್ ಆದವರು 4ರಿಂದ 6 ಸಲ 7 ಸಲ, ರಾಮನ್ ಅವ್ರ ಲೋಯದ ಎಕ್ಸಾಂಪಲ್ ತಗೊಳ್ಳಿ, ಎಷ್ಟು ಸಲ ಸೋತಿದ ಮೇಲೆ ಅವರು ಫೈನಲಿ ಹೋಗಿ ಒಂದ್ಸಲ ಆಗ್ತಾರೆ. ಇವಾಗ ಅವ್ರ ಹೆಸರು ನಾವು ಎಲ್ಲ ಡಿಸ್ಟಿಕ್ಗಳಲ್ಲಿ ಹೋದ್ರು ಅವ್ರ ಹೆಸರಿನ ಒಂದು ಏರಿಯಾ ಇದೆ.
ಒಂದೈದು ಲೊಕೇಶನ್ ಇದೆ, ಹಾಗೆ ಮಾಡಿದ್ದಾರೆ. ಅದೇ ಸ್ಟೆಪ್ಸ್ ನಲ್ಲಿ ನಾವು ಹೋಗ್ತಾ ಇನ್ನು ಬಿಗಿನಿಂಗ್ ಇದು. ಇನ್ನು ನಾವು ಬದುಕಿರೋ ತನಕ ಪ್ರಯತ್ನ ಮಾಡೋಣ, ಸತ್ತು ಹೋದ್ರೆ ಗೊತ್ತಿಲ್ಲ. ಮಗರ್ ಬದುಕಿರೋ ತನಕ ಜನರ ಸೇವೆ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡೋಣ. ಜನರ ಸೇವೆ ನಾನಾ ರೀತಿಯಿಂದ ಮಾಡ್ತಾನೆ ಇದೀವಿ, ನಾನಾ ರೀತಿಯಿಂದ ಜನರ ಸೇವೆ ಮಾಡ್ತಾನೆ ಬಂದಿದ್ದೀವಿ. ನಮಗೆ ಯಾವಾಗ ಅರಿವು ಬಂದಿದೀವೋ ಅಲ್ಲಿಂದನೂ ಜನರ ಬೆಂಬಲ, ಜನರ ಸಹಯೋಗದಿಂದ ನಮಗೆ ಏನ್ ದೇವರು ಕೆಪಬಿಲಿಟಿ ಕೊಟ್ಟಿದ್ದಾನೋ ಆ ಕೆಪಬಿಲಿಟಿ ಮೇಲೆ ನಾವು ಜನರಿಗೆ ಸಹಕಾರ ಮಾಡ್ತಾ ಬಂದಿದ್ದೀವಿ. ನಮ್ಮ ತಾಯಿನೂ ಅದೇ ರೀತಿ ಸೋಷಿಯಲ್ ವರ್ಕ್, ಸಮಾಜ ಸೇವಕ ಇದ್ದವರು. ಅವ್ರ ಮಗ ಆದವ್ ನಾನು ಅದೇ ಸ್ಟೆಪ್ಸ್ ಅಲ್ಲಿ ಫಾರ್ವರ್ಡ್ ಆಗ್ತಾ ಇದ್ದೀನಿ ಸರ್. ಸರ್, ಈಗ ಮುಖ್ಯವಾಗಿ ತಾವು ಹಿಂದಿನ ವರ್ಷ ಕೂಡ ತಾವು ಈಗ ಇಂದಿನ ಸ್ಪರ್ಧೆನೂ ಆಮ್ ಆದ್ಮಿ ಪಕ್ಷದಿಂದ ತಾವು ಸ್ಪರ್ಧೆನೂ ಮಾಡಿದ್ದೀರಾ. ಈಗ ಅವಾಗಿನ ಕಾಲದಲ್ಲಿ ಏನೈತೆ ಹೆಂಗಂದ್ರೆ, ಈಗ ತಾವು ಆಮ್ ಆದ್ಮಿ ಪಕ್ಷ ಅದು ಒಂದು ಪಕ್ಷ, ರಾಷ್ಟ್ರೀಯ ಪಕ್ಷ ಆಗಿರುತ್ತೆ, ನಿಮ್ಗೆಲ್ಲ ಕಾರ್ಯಕರ್ತರು ನಿಮ್ದು ಸಪೋರ್ಟ್ ಇರುತ್ತೆ. ಈಗ ತಾವು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೀರಾ. ಈಗ ನಿಮ್ಗೆ ನಿಮ್ದೇ ಆದಂತ ಒಂದು ಕಾರ್ಯಕರ್ತರು ಈಗ ತಾವು ಕಟ್ಕೊಳ್ಬೇಕಾಗುತ್ತೆ. ಅವಾಗ ಅಂದ್ರೆ ನಿಮ್ಗೆ ಪಾರ್ಟಿ ಸಪೋರ್ಟ್ ಇತ್ತು, ಈಗ ನಿಮ್ದು ಯಾರು ಸಪೋರ್ಟ್ ಇದೆ ಸದ್ಯಕ್ಕೆ? ಸರ್, ನನಗೆ ಸಪೋರ್ಟ್ ಯಾರೇ ಬೇರೆ ಬೇಡ, ನಾವು ಬರೀ ನಿಂತ್ಕೊಂಡು ಎಲ್ಲ ಓಟ್ ತಗೊಂಡ್ರೆ ಸಾಕಾಗೈತಿ ಅಂತ ಪರಿಸ್ಥಿತಿ ದೇವರೇ ಸೃಷ್ಟಿ ಮಾಡ್ಕೊಟ್ಟಿದ್ದಾನೆ, ನಾವು ಮಾಡಿಲ್ಲ. ಈಗ ಅವ್ರ ಜೊತೆ ಕಾಂಗ್ರೆಸ್ ಪಾರ್ಟಿನಲ್ಲೂ ಏನ್ ಲೀಡರ್ಸ್ ತಿರ್ಗಾಕತ್ತಾರಲ್ಲ, ಪಾಪ ಅವರು ವೀಕ್ನೆಸ್ ಏನಂದ್ರೆ ಅವರು ನೋವು ಹೇಳ್ಕೊಳಕ್ ಬರಲ್ಲ ಅವ್ರು. ಯಾಕಂದ್ರೆ ಅವ್ರ ಪೊಸಿಷನ್ ಅಲ್ಲಿ ಕಾಪಾಡ್ಕೋಬೇಕು. ಅವರ ಪೊಸಿಷನ್, ಅವ್ರ ಕಂಡೀಷನ್ಸ್ ಏನಿದೆ ಅಂದ್ರೆ, ಮನಸ್ಸು ಒಂದ್ ಕಡೆ ಇದೆ, ದೇಹ ಒಂದ್ ಕಡೆ ಇದೆ. ಅವರು ಮನಸ್ಪೂರ್ವಕವಾಗಿ ಅವ್ರು ಇಲ್ಲ ಅಲ್ಲಿ. ಬೈ ಪ್ರೆಸರ್, ಬೈ ಫೋರ್ಸ್, ಬೈ ಫ್ಯೂಚರ್, ಬೈ ಅವ್ರ ಮಕ್ಕಳ ಫ್ಯೂಚರ್ ಯೋಚನೆ ಮಾಡ್ಕಂತ ಅವ್ರ ಫ್ಯೂಚರ್, ನಾವ್ ಇಷ್ಟಕ್ಕೊಂದು ವರ್ಷ ಇಲ್ಲಿ ಇದೀವಿ ಅಂತ ನನ್ಗೂ ಕಂಡೀಷನ್ ಬಂದಿತ್ತು. ಬಟ್ ನಾನು ಕುರ್ಬಾನಿ ಕೊಟ್ಟೆ, ಯಾಕೋ ನಮ್ಮ ಸಮಾಜಕ್ಕೋಸ್ಕರ. ನಮ್ಮ ಸಮಾಜಕ್ಕೆ ಇದು ನ್ಯಾಯ ಸಿಕ್ಕಿಲ್ಲ, ನಮ್ಮ ಉಲ್ಮಾಗೆ ರೆಸ್ಪೆಕ್ಟ್ ಮಾಡಿಲ್ಲ, ನಮ್ಮ ದೊಡ್ಡ ಲೀಡರ್ಗಳಿಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂತೇಳಿ ನಾವು ಸಿಟ್ಟಾಗಿ ಬಂದ್ವಿ. ನಾನು MP ಎಲೆಕ್ಷನ್ ಅಲ್ಲಿ ಮತ್ತೆ ಕಾಂಗ್ರೆಸ್ಗೆ ಸೇರಿದ್ದೆ. ಇವಾಗ ನಾನು ಕಾಂಗ್ರೆಸ್ ಅಲ್ಲಿ ಇದ್ದೀನಿ, ಬಟ್ ಇವಾಗ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ, ಬಂಡಾಯ ಆಗಿದ್ದೀನಿ. ಹಾಗಾಗಿ ನಮಗೆ ಯಾರಿಗೂ ಈಗ ವೋಟ್ ಬರೀ ಹಾಕ್ಸ್ಕೊಳ್ಬೇಕಾಗಿರೋದು ಒಳ್ಳೆ ಕ್ಯಾಂಡಿಡೇಟ್ ಇವಾಗ ಕನ್ಸಿಡರ್ ಮಾಡಕತ್ತಾರೆ, ಯಾರಂತ ನೋಡಕತ್ತಾರೆ. ಅವಾಗ ಎಂತ ಕ್ಯಾಂಡಿಡೇಟ್ಗೂ ನೋಡ್ತಾ ಇರ್ಲಿಲ್ಲ ಜನ. ಏನೇ ಕ್ಯಾಂಡಿಡೇಟ್ ಇರ್ಲಿ, ಮೇಲಿಂದ ಬಂದಿದ್ರು ನಮಗೆ ಕ್ಯಾಂಡಿಡೇಟ್ ಬೇಡ, ಮೊದಲೇ ಕಾಂಗ್ರೆಸ್ಗೆ ಗೆಲ್ಸೋಣ, BJP ಸೋಲ್ಸೋಣ ಅಂತಿತ್ತು. ಇವು 18 ತಿಂಗಳ ವಿಷಯ ಇರೋದು. 18 ತಿಂಗಳಲ್ಲಿ ಯಾರು ಬಂದು ನಮಗೆ ಕೊಂದಾಗಲ್ಲ. ಅವರು ಅಲ್ಲಿ ಕ್ಯಾಂಡಿಡೇಟ್ ನೋಡಿದ್ರೆ ಒಂಥರ ಸಾಫ್ಟ್ ಹಾರ್ಟೆಡ್ ಮನುಷ್ಯ ಇದ್ದಾನೆ, ಅವನೊಂಥರ ಕೋಮುವಾದಿ ತರ ಮನುಷ್ಯನೂ ಇಲ್ಲ. ಅವ್ನು ಬಂದ್ರು 18 ತಿಂಗಳು ಅಲ್ಲ. ಜಿಗ್ಜಾಗ್ ನಾನೇನಂತೀನಿ ಗೊತ್ತೇನು ಸರ್, US ಅಮೆರಿಕನ್ ಸ್ಟೈಲ್ ಜಿಗ್ಜಾಗ್ ಸ್ಟೈಲ್ ನಲ್ಲಿ ಡೆವಲಪ್ಮೆಂಟ್ ಇರ್ತದೆ. ಒಂದ್ಸಲ ಇವನು, ಒಂದ್ಸಲ ಅವನು, ಒಂದ್ಸಲ ಇವನು ಅಂದಾಗ ಅದ್ರಲ್ಲಿ ಡೆವಲಪ್ಮೆಂಟ್ ಬರುತ್ತೆ. ಇದ್ರಲ್ಲಿ ನಾನೇನಂತೀನಿ, ಒಬ್ರಿಗೊಂದು ಅವಕಾಶ ಸಿಕ್ಕರೆ ಡೆವಲಪ್ಮೆಂಟ್ ಆಗುತ್ತೆ, ಕಾಂಪಿಟೇಷನ್ ಬೆಳೆಯುತ್ತೆ. ಅವ್ನು ಇದು ಮಾಡಿದಾನ, ನಾನು ಇದು ಮಾಡ್ತೀನಿ, ಅವ್ನು ಹಾಸ್ಪಿಟಲ್ ಮಾಡಿದಾನ, ನಾನು ಸ್ಕೂಲ್ ಮಾಡಿದ್ದೀನಿ. ಆ ರೀತಿ ಡೆವಲಪ್ಮೆಂಟ್ ಆಗುತ್ತೆ. ಈ ಒಬ್ರಿಗೆ ಕೊಡ್ತಾ ಹೋದ್ರೆ ಯಾರು ಏನ್ ಮಾಡಿದ್ರು ಅಷ್ಟೇ ಅಪ್ಪ. ಇವ್ರಿಗೇನಪ್ಪ, ಲಾಸ್ಟ್ 3 ದಿನ ಎಲೆಕ್ಷನ್ ಮಾಡೋದಿರ್ತೈತಿ, 1 ವೀಕ್ ಎಲೆಕ್ಷನ್ ಮಾಡ್ತಾರೆ ಅವರು. ಲಾಸ್ಟ್ 3 days ನಲ್ಲಿ ಡೈವರ್ಷನ್ ಮಾಡ್ತಾರೆ, ಡೋರ್ ಟು ಡೋರ್ ಅಲ್ಲಿ ಎಲೆಕ್ಷನ್ ಮುಗಿಸ್ಬಿಡ್ತಾರೆ. ಅಷ್ಟೇ ಇರೋದಿಲ್ಲ. ಜನ ಅರ್ಥ ಮಾಡ್ಕೋಬೇಕು, ನಾವು 3 ದಿನಕ್ಕೆ ಎಲೆಕ್ಷನ್ ಮಾಡೋಕ್ಕೋಸ್ಕರ ಇದೀವ. ನಾವು 3 ದಿನ ಎಲೆಕ್ಷನ್ ನಲ್ಲಿ ನಮ್ದೆಲ್ಲ ಮಾಡ್ಕೊಳಕತ್ತೀವಿ. ನಮ್ ಡೆವಲಪ್ಮೆಂಟ್ ಒಂದ್ ಕಡೆ, ಈ 3 ದಿನದ ಎಲೆಕ್ಷನ್ ಡೋರ್ಗೆ ಬರೋ ಪೇಮೆಂಟ್ ಒಂದು, ಈ ಪೂರ್ತಿ ಡೆವಲಪ್ಮೆಂಟ್ ಒಂದ್ ಕಡೆ. ಈ ಡೆವಲಪ್ಮೆಂಟ್ ಬಿಟ್ಬಿಡಕತ್ತಾರ ಜನ, ಪೇಮೆಂಟ್ ತರಕತ್ತಾರ. ಆ ಅರಿವನ್ನ ಈಗ ಮೂಡ್ಸಕತ್ತೀವಿ ನಾವು ಜನರಿಗೆ. ಆ ಜನ ಅರಿವು ಮಾಡ್ಕೊಳಕತ್ತಾರ. ಹೌದು, ನಿಜ, ನಮ್ಮ ಈ ಕ್ಷೇತ್ರದಲ್ಲಿ ಏನೂ ಡೆವಲಪ್ಮೆಂಟ್ ಆಗಿಲ್ಲ, ಆಗೋದೂ ಇಲ್ಲ. ಇವ್ರಿಗೆ ಕೊಟ್ರೆ ಅವ್ರು ತೋರ್ಸ್ಕೊಳ್ಳೋದು ಇನ್ನೂ ಮಾಡ್ತಾನೆ ಇಲ್ಲ. ಲಾಸ್ಟ್ ಎಲೆಕ್ಷನ್ ಒಂದು 6 ತಿಂಗಳಿರೋ ಟೈಮಲ್ಲಿ ಏನಾರೋ ಒಂದ್ ಸ್ವಲ್ಪ ಹೇಳ್ಕೊಳಂಗೆ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನಮ್ಮ ಗಣ್ಯ ವ್ಯಕ್ತಿಗಳು, ನಮ್ಮ ಕಮ್ಯುನಿಟಿಯಲ್ಲಿರೋ ಇಂಡಸ್ಟ್ರಿಯಲಿಸ್ಟು, ದೊಡ್ಡ ಲೀಡರ್ಸ್, ವರ್ಲ್ಡ್ ಲೀಡರ್ಸ್ ಎಲ್ಲ ಅಲ್ಲಿ ಅವ್ರ ವೀಕ್ನೆಸ್ ಹೇಳಿದೆ ನಿಮ್ಗೆ. ಆ ವೀಕ್ನೆಸ್ ಇಂದ ಅಲ್ಲಿ ಇರ್ತಾರೆ, ಅಲ್ಲಿ ಇದ್ಬಿಡ್ತಾರೆ. ಅವ್ರು ಜನ ಅವ್ರಿಗೆ ನೋಡಿ ಡೈವರ್ಟ್ ಆಗ್ಬಿಡ್ತಾರೆ. ಇವಾಗ ಸ್ಟೇಬಲ್ ಆಗಿದೆ. ಯುವ ಜನ ಸಮೂಹ ಒಂದ್ ಕಡೆ ಬಂದಿದೆ. ಯುವ ಕ್ಯಾಂಡಿಡೇಟ್ಗಳಿದ್ದಾರೆ, 1ರಿಂದ 5ರಿಂದ 6 ಕ್ಯಾಂಡಿಡೇಟ್ಗಳಿದಾವೆ ಇವಾಗ ಜನ ಕಾಂಪಿಟೇಷನ್ ಕೊಡಕ್ಕೆ. ಹೌದು, ಈಗ ಯಾಕಂದ್ರೆ ಈಗ ನಾವು ಕೂಡ ಸಮೀಕ್ಷೆ ಮಾಡ್ತಾ ಇದ್ದೀವಿ. ಕೆಲವೊಂದು ಕಡೆ ಐತಲ್ಲ, ನಾವು ಏನೈತಲ್ಲ ಸಮಾಜ ಸೇವಕ, ಕರೋನಾ ವಾರಿಯರ್ಸ್, ನಾವು ಸಾಜಿದವರಿಗೆ ನಾವು ಸ್ಪರ್ಧೆಯನ್ನು ನಾವು ಇದು ಮಾಡ್ತಾ ಇದ್ದೀವಿ, ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ರೆಸ್ಪಾನ್ಸ್ ಬಗ್ಗೆ ನಾನು ನನ್ನ ಜೀವನದ ಎಲ್ಲಾ ಟೈಮಲ್ಲೂ ಕೊಟ್ಟಿದ್ದೆ. ಇಲ್ಲಿ ತನಕ ಯಾವ್ದು ಪೊಸಿಷನ್ ಅನ್ನ ರೂಲ್ ಮಾಡಿಲ್ಲ, ಎಂಜಾಯ್ ಮಾಡಿಲ್ಲ. ನಾವು ಏನು ಇಲ್ದೇನೆ ಬರೀ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಮೇಲೆ ನಮ್ಮ ಸಮಾಜಕ್ಕೆ ಏನ್ ಪ್ರಗತಿ ಮಾಡಕ್ಕಾಗುತ್ತೋ, ನಮ್ಮ ಸಮಾಜಕ್ಕೆ ಏನ್ ಹೆಲ್ಪ್ ಮಾಡಕ್ಕಾಗುತ್ತೋ ಅದ್ ಮಾಡ್ತಾ ಬಂದಿದ್ದೀವಿ. ಅದ್ ನಾನು ಹೇಳೋದ್ ಬೇಕೇ ಆಗಿಲ್ಲ, ಜನರಿಗೆ ಗೊತ್ತು. ಒಬ್ಬರಿಂದ ಒಬ್ರಿಗೆ ಹೇಳ್ಬಿಟ್ರೆ, ನನಗೆ ಗೊತ್ತಿದ್ದಂಗೆ ಕೋವಿಡ್ ನಲ್ಲಿ ಅಡ್ಮಿಷನ್ ಡಿಸ್ಚಾರ್ಜ್ 2,000 ರಿಂದ 3,000 ಜನರಿಗೆ ಮಾಡಿದ್ದೀನಿ ನಾನು. ಆಮೇಲೆ ಆ ಕೋವಿಡ್ ನಲ್ಲೇ ನಾವು ನಮ್ಮ ಗ್ರೂಪ್, ನಮ್ಮ ರಿಯಾಜ್ ಬೈ ನಾವು ಸೇರಿ ನಾವು ಹೆಚ್ಚು ಕಡಿಮೆ 150 ಜನರಿಗೆ ಹೆಣ ಹೂತಿದ್ದೀವಿ ಸರ್. ಅಂದ್ರೆ ಅದು ಹೇಳ್ಕೊಳ್ಳೋಂಥದ್ದಲ್ಲ, ಬಟ್ ಇಟ್ಸ್ ಸೋಷಿಯಲ್ ಕಾಸ್. ಆ ಜನ ಡೂಪ್ಲಿಕೇಶನ್ ಆಗ್ಲಿ ಅಂತ ಹೇಳಕತ್ತೀನಿ, ಜನ ನಮ್ಮಂಗ ಅವರು ಬೆಳಿಲಿ ಅಂತ ಹೇಳಕತ್ತೀನಿ. ಇದು ಹೇಳ್ಕೊಳ್ಳೋಂಥ ವಿಷಯ ಅಲ್ಲ, ಇದು ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಇಲ್ಲಿ ನಾವು ಸತ್ತ ಮೇಲೆ ನಮಗೆ ಬರ್ಲಿ ಇದೆ ಅಂತೀವಿ,
ಬಟ್ ಇದರಿಂದ ಎನ್ಕ್ಯಾಶ್ಮೆಂಟು ಬೇಡ ಅಂತ ಇದು ಅದು ಹೊರತು ಈ ದಾವಣಗೆರೆಯ ನಡೆದಿರೋ ಅವರೇ ಕೇಳ್ಕೊಳ್ಳಿ ಜನರು. ಯಾವುದೇ ಆಂದೋಲನ ಆಗಿರ್ಲಿ, ಯಾವುದೇ ಒಂದು ರ್ಯಾಲಿ ಆಗಿರ್ಲಿ, ಯಾವುದೇ ಒಂದು ನಮ್ಮ ಗೆಸ್ಟ್ ನಮ್ಮ ಕಮ್ಯುನಿಟಿ ಗೆಸ್ಟ್ ಬಂದಿರೋದಿರ್ಲಿ, ಅದ್ರಲ್ಲಿ ನಾವು ಪ್ರೆಸೆಂಟ್ ಇದೀವಿ. ಆಮೇಲೆ ನಾನಷ್ಟೇ ಅಲ್ಲ, ಈಗ ಯಾರ್ಯಾರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅದಾರೋ ಅವರೆಲ್ಲರಿಗೂ ಪ್ರೆಸೆಂಟೆನ್ಸ್ ಇದೆ ಅಲ್ಲಿ. ನಮ್ಮ ಸಮಾಜಕ್ಕೆ ಯಾವಾಗ ಅನ್ಯಾಯ ಆಗಿದೋ ಆ ಎಲ್ಲರೂ ಇದಾರೆ, ಅದ್ರಲ್ಲಿ ನಾನು ಒಬ್ಬ, ಅದ್ರಲ್ಲಿ ನಾನು ಮುಂಚೂಣಿ ಆಗಿದ್ದೀನಿ ಅಂತ ನಾನು ಹೇಳ್ಕೊಂಬಲ್ಲೆ. ಸರ್, ಈಗ ಮುಖ್ಯವಾಗಿ ಏನಂದ್ರೆ ದಾವಣಗೆರೆ ಉಪಚುನಾವಣೆಯಲ್ಲಿ ಇಲ್ಲಿ ಅಲ್ಪಸಂಖ್ಯಾತರ ಮತಗಳು ಜಾಸ್ತಿ ಇದೆ. ಅಂದ್ರೆ 85,000 ಅಲ್ಪಸಂಖ್ಯಾತ ಮತಗಳು ಇದೆ. ಇದರ ಜೊತೆಗೆ ಈಗ ತಾವು ಇಲ್ಲಿ ಗೆದ್ದು ಬರ್ಬೇಕಂದ್ರೆ ನಿಮ್ಗೆ ಕುರುಬರದ ಮತಗಳು ಬೇಕಾಗಿದೆ, ಎಸ್ ಮತಗಳು ಬೇಕಾಗಿದೆ. ಅವ್ರಿಗೆ ತಾವು ಸಂಪರ್ಕದಲ್ಲಿ ಇದ್ದೀರಾ, ಸಭೆಗಳನ್ನು ಮಾಡ್ತಾ ಇದ್ದೀರಾ? ಡೆಫಿನೆಟ್ಲಿ ಮಾಡಕತ್ತೀವಿ ಸರ್. ನಾವು 100% ಸೆಕ್ಯುಲರ್ ಜನ. ಈ ಸಲ ಅವ್ರಿಗೂ ಮನ್ಸಾಗ್ಬಿಟ್ಟಿದೆ, ಯಾರಿಗಾದ್ರೂ ಕೊಡೋಣ. ಅವ್ರು ಜಿಗ್ಜಾಗ್ ಸ್ಟೈಲ್ ಅಂದೆ ಅಲ್ಲ, ಅವ್ರಿಗೂ ಅರ್ಥ ಆಗಿದೆ. ಒಬ್ರಿಗೊಂದ್ಸಲ ಇನ್ನೊಬ್ರಿಗೊಂದ್ಸಲ ಅವಕಾಶ ಕೊಟ್ರೆ ಕಾಂಪಿಟೇಷನ್ ಬೆಳೆಯುತ್ತೆ ಅಂತ. ಡೆಫಿನೆಟ್ಲಿ ಅವರು ನಮಗೆ ನನ್ನ ಜೊತೆಗೆ ಒಡನಾಟ ಮಾಡಿದವರು, ನನ್ನ ಕಾಲೇಜ್ನಲ್ಲಿ ಓದಿದವರು, ನನ್ನ ಸ್ನೇಹಿತರು ಕಮ್ಯುನಿಕೇಶನ್ ಮಾಡಕತ್ತಾರೆ. ಸಾಜಿ ಡೋಂಟ್ ವರಿ, ವಿ ಆರ್ ವಿತ್ ಯು, ಯು ಗೋ ಅಹೆಡ್ ಅಂತ ಹೇಳಕತ್ತಾರೆ. ಅವ್ರಿಗೆ ಎಷ್ಟು ಸಿಗುತ್ತೋ ನಮ್ಮ ಲೀಡರ್ಶಿಪ್ ಬೆಳೆಯೋದಕ್ಕೆ ಅದು ನೀವು ನನ್ನ 10 ಓಟ್ ತಗೊಂಡ್ರು ಅದು ನನ್ನ ಅಚೀವ್ಮೆಂಟ್ ಅಂತೀನಿ ನಾನು. ಅವರಿಂದ ನಾನು ಡೆಫಿನೆಟ್ಲಿ ಈ ಸಲ ಅಚೀವ್ಮೆಂಟ್ ಮಾಡಿ ತೋರಿಸ್ತೀನಿ. ಆ ವಾರ್ಡ್ಗಳಲ್ಲೂ ನಮಗೆ ಓಟ್ ಬೀಳುತ್ತೆ ಈ ಸಲ. ಸರ್, ಈಗ ಸದ್ಯದ ಪರಿಸ್ಥಿತಿ, ಈಗ ನಾವು ಸಮೀಕ್ಷೆ ಮಾಡ್ತಾ ಇದೀವಲ್ಲ, ಈಗ ಸದ್ಯದ ಪರಿಸ್ಥಿತಿ ಪ್ರಕಾರ ಈಗ ಸದ್ಯಕ್ಕೆ ಕಾಂಗ್ರೆಸ್ನವರಿಗೆ ಒಂದೊಂದು ಓಟು ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಈಗ ಇಲ್ಲಿ ನಿಮ್ಮಿಬ್ಬರ ಜಗಳದಲ್ಲಿ ಇಲ್ಲಿ ಬಿಜೆಪಿಗೆ ಲಾಭ ಆಗುತ್ತೆ, ಬಿಜೆಪಿ ಗೆದ್ದು ಬಂದ್ರೆ ಹೇಗಿದೆ? ಅದ್ ನಾವು ಇಶ್ಯೂ ಮೈಂಡಲ್ಲಿ ಇಟ್ಕೊಂಡೇ ಇಲ್ಲ. ಜಿಗ್ಜಾಗ್ ಸ್ಟೈಲ್ ಅಂತ ಹೇಳಕತ್ತೀನಿ ನಾನು ನಿಮಗೆ. ಯಾವಾಗ ಕಾಂಪಿಟೇಷನ್ ಬೆಳಿಬೇಕು, ಪ್ರಗತಿಯಲ್ಲಿ ಕಾಂಪಿಟೇಷನ್ ಇರಬೇಕು. ಒಂದ್ಸಲ ಒಂದ್ಸಲ ಬಂದ್ರೇನೆ ಎಲ್ಲ ಸೂಕ್ಷ್ಮವಾಗಿ ನಡೆಯೋದು. ಒಬ್ರಿಗೆ ಕೊಡ್ತಾ ಹೋದ್ರೆ ಏನು ಡೆವಲಪ್ಮೆಂಟ್ ಆಗಲ್ಲ. ಅದಕ್ಕಾಗಿ ಒಂದ್ಸಲ ಅವ್ರು ಗೆದ್ರೂ ಏನೈತಿ, ನಾವು ಯಾರಿಗೂ ಬಿಟ್ಕೊಡಕತ್ತಿಲ್ಲ. ನಮ್ಮ ಪ್ರಯತ್ನ ನಾನ್ ಗೆಲ್ಬೇಕಂತ, ನಾನ್ ಇಲ್ದೆ ನಮ್ಮ ಸ್ನೇಹಿತ ಗೆಲ್ಬೇಕಂತ, ಅವನಿಲ್ದೆ ಇನ್ನೊಬ್ಬನ ತಮ್ಮ ಇದ್ದಾನೆ ಅವ್ನು ಗೆಲ್ಬೇಕಂತ. ಯಾರು ಗೆಲ್ಲಕ್ಕಾಗ್ಲಿಲ್ಲ ಅಂದಾಗ ಇನ್ನೊಬ್ರು ಗೆಲ್ಲಿ. ಸರ್, ಈಗ ಬಹಳ ಕಡೆ ಬಿಜೆಪಿ ಇದೆ, ಯಾರು ಕೊಲ್ಲಕತ್ತಾರ, ಅಲ್ಲಿ ದಂಗೆ ಮಾಡ್ಸಕತ್ತಾರ, ಎಲ್ಲಿದ್ರು ಏನು ನಡೆಯಕತ್ತ, ನಮಗೆ ದ್ರೋಹ. ಮೇ ಬಿ ನಮಗೆ ಜಡ್ಜ್ಮೆಂಟ್ ಆಗಲ್ಲ, ಜುಡಿಷಿಯಲ್ ಜಡ್ಜ್ಮೆಂಟ್ ಆಗಲ್ಲ ಒಪ್ಕೊಳ್ಳೋಣ. ಅವ್ರ ಸಮಾಜಕ್ಕೂ ನೋಡ್ತಾರೆ, ನಮ್ಮ ಸಮಾಜಕ್ಕೆ ಸ್ವಲ್ಪ ಕಾಂಗ್ರೆಸ್ ಅಲ್ಲಿ ಎಲ್ಲಾ ನಮ್ಮ ಸಮಾಜದ ಕರ್ನಾಟಕ ಸ್ಟೇಟ್ದಲ್ಲೆಲ್ಲ ಎಲ್ಲಾ ಕಡೆ ನಾವು ಕಾಂಗ್ರೆಸ್ಗೆ ಒಲವಿದೆ ನಮ್ದು. ಡೆಫಿನೆಟ್ಲಿ ಮುಂದೇನೂ ಇರುತ್ತೆ. ಬಟ್ ಈ ಸಲ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಲ್ಲ. ಈ ಸಲ ಡೆಫಿನೆಟ್ಲಿ ಹೇಳಕತ್ತೀನಿ, ನೋಟ್ ತುಮಾರ ವೋಟ್ ಹಮಾರ. ಈ ಸಲ ಯಾರು ಎಷ್ಟು ಖರ್ಚು ಮಾಡ್ತೀನಿ ಮಾಡ್ರಿ, ವೋಟ್ ನಿಮ್ದಾಗತ್ತೆ, ವೋಟ್ ನಮ್ದಾಗ್ಲಿ. ಈ ಸಲ ನಮ್ದೇ ವೋಟ್ ಇವತ್ತು. ಈ ಸಲ ಇನ್ನೊಂದು ಈಗ ಏನಂದ್ರೆ ಸಜಿತ್ ಭಾಯ್, ಈಗ ನಿಮ್ಗೆ ಯಾರಾದ್ರೂ ಈಗ ಕಾಂಗ್ರೆಸ್ ಪಕ್ಷದ ಆಗ್ಲಿ, ಬಿಜೆಪಿ ಪಕ್ಷದಿಂದ ಆಗ್ಲಿ, ಅಥವಾ SDP ಅಂತ ಇದೆ, ಈ ಒಂದು 3 ಪಕ್ಷ ಯಾರಾದ್ರೂ ನಿಮ್ಗೆ ಕರೆ ಮಾಡಿ, ನಾವು ನಿಮ್ ಜೊತೆಗಿದ್ದೀವಿ, ನಿಮ್ದು ಏನೈತಿ ಒಂದು ನಾವು ಬಗೆಹರಿಸ್ತೀವಿ, ತಾವು ವಾಪಸ್ ತಗೊಳ್ಳಿ ನಾಮಪತ್ರ, ಯಾರಾದ್ರೂ ನಿಮ್ಗೆ ಕರೆ ಮಾಡಿ ಸಂಪರ್ಕದಲ್ಲಿ ಇದ್ರೆ ಇನ್ನ? ಅಲ್ಲ, ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಪ್ರಯತ್ನ ಪಟ್ರು ನನಗೆ ಬೇಕಾದ್ರು ಎಲ್ಲ. ಸರ್, ಯಾರು ನಮಗೆ ಕಾಂಗ್ರೆಸ್ ಅಲ್ಲಿ ಯಾರು ಹೈಲೈಟೆಡ್ ಲೀಡರ್ಸ್ ಅದಾರಲ್ಲ ಅಕ್ಕಪಕ್ಕ, ಯಾರು ನಮಗೆ ಬಿಟ್ಟವರಲ್ಲ. ಎಲ್ಲ ನನ್ನ ಆತ್ಮೀಯರು, ಎಲ್ಲ ನನ್ನ ಸ್ನೇಹಿತರು, ಎಲ್ಲ ನಮ್ಮ ದೊಡ್ಡವರು, ನಮ್ಮ ಚಿಕ್ಕಪ್ಪ, ನಮ್ಮ ಮಾಮ ಇದ್ದಂಗೆ ಎಲ್ಲ ಇರೋದು, ಎಲ್ಲ ನನ್ನ ಫ್ಯಾಮಿಲಿ ಇದ್ದಂಗೆ ಇರೋದವ್ರು. ಬಟ್ ನಾನು ಹೇಳಿದೆ ಅಲ್ಲ, ಅವ್ರದ್ದು ವೀಕ್ನೆಸ್ಗಳಿದಾವೆ. ಅವ್ರಲ್ಲಿ ಇಳ್ಳೇಬೇಕು. ಅವ್ರ ಲೀಡರ್ಶಿಪ್ ಉಳಿಸೋಕ್ಕೋಸ್ಕರ ಆಗಲಿ, ಅವ್ರ ಮಕ್ಕಳ ಫ್ಯೂಚರ್ಗೋಸ್ಕರ ಆಗಲಿ, ಅವರು ಏನು ಸೋತ್ರೆ ಇದು ಫೇಸ್ ಮಾಡಕ್ ಹೆಂಗಪ್ಪ ಅಂತೇಳಿ ಅವ್ರು ಇರ್ಬೇಕಲ್ಲಿ, ಅವ್ರು ಇರ್ಲಿ. ಬಟ್ ಅವ್ರ ಮನೆಯವ್ರ ಓಟು ನಮ್ ಕಡೆ ಇದೆ ಈ ಸಲ, ಅವ್ರ ಫ್ಯಾಮಿಲಿಯವ್ರ ಓಟ್ ಕೂಡ ನಮ್ ಕಡೆ ಇದೆ ಈ ಸಲ. ಎಗೇನ್ಸ್ಟ್ ದ ಕಾಂಗ್ರೆಸ್ ಇದೆ. ಈಗ ನಾವು ಕೂಡ ಈಗ ಕೆಲವೊಂದು ಕಾಂಗ್ರೆಸ್ ಮುಖಂಡರ ಜೊತೆ, ಅಲ್ಪಸಂಖ್ಯಾತ ಮುಖಂಡರ ಜೊತೆ ನಾವು ಮಾತಾಡಿದ್ದೀವಿ. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಮ್ಮ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲ, ಅದಕ್ಕೋಸ್ಕರ ನಮ್ಗೆ ಒಂದು ಮೆಜಾರಿಟಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಈ ಒಂದು ಒಗ್ಗಟ್ಟು ಯಾವಾಗ ಸಿಗುತ್ತೆ ಅಂತ? ನಿಜ ಸರ್, ಇದು ನಾವು ಇಲ್ಲಿ ತನಕ ಒಂದು ನಮ್ಮ ಲೀಡರ್ ಕ್ರಿಯೇಟ್ ಮಾಡ್ಕೊಳಕ್ ಆಗಿಲ್ಲ. ನಮ್ಮ ಈಗೋ ಫ್ಯಾಕ್ಟರ್ಸ್ ಅಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಲೆವೆಲ್ ವಾಲ್ಯೂಮ್ ಕಡಿಮೆ ಇದ್ದದಕ್ಕೋಸ್ಕರ ಇಲ್ಲಿ ತನಕ ನಮಗೆ ಲೀಡರ್ ಜನರೇಟ್ ಮಾಡಕ್ ಆಗಿಲ್ಲ. ಈಗ ಲೀಡರ್ ನಮಗೆ ಜನರೇಟ್ ಮಾಡಕ್ ಆಗಿಲ್ಲ ಅಂದ್ರೆ ಈಗ ಆಕಾಶದಿಂದ ಯಾರು ಇಳಿಸಕ್ ಆಗಲ್ಲ. ಇದ್ರಲ್ಲೇ ನೀವು ಆರಿಸ್ಕೋಬೇಕು. ಇದ್ದ ಜನ ಫ್ರಂಟ್ ಲೈನ್ ಅಲ್ಲಿ ಯಾರು ಬಂದಿದ್ದಾರೆ ಅವರಿಗೆ ನೀವು ಇವ್ನ್ ಕೆಪೇಬಲ್ ಅದಾನೆ, ಇವ್ನ್ ಬಾಡಿ ಲ್ಯಾಂಗ್ವೇಜ್ ಓಕೆ ಇದೆ, ಇವ್ನ್ ಕಮ್ಯುನಿಕೇಶನ್ ಸ್ಕಿಲ್ ಓಕೆ ಇದೆ, ಇವ್ನ್ ಕೆಪೇಬಲ್ ಅದಾನೆ ಅಂತ ನೀವು ಇದರಲ್ಲಿ ಆರಿಸ್ಕೋಬೇಕು. ಫೈನಾನ್ಷಿಯಲಿ ಬ್ಯಾಕ್ವರ್ಡ್ ಇದೀವಿ ನಾವೆಲ್ಲರೂ. ನಮ್ ಲೆವೆಲ್ಗೆ ಸರ್ ಇದು ರಾಬಿನ್ ಹುಡ್ ತರ ಸರ್. ಇದು MLA ಏನಿದೆ ಅಲ್ಲ, ಅಮೀರೋಸೆ ಚೀನೋ ಗರೀಬೋಸೆ ಬಾಟೋ ಅಂತ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಯಾರು ಇನ್ನು ಒಂದ್ಸಲ MLA ಗೆದ್ದವನು ಇನ್ನೊಂದ್ಸಲ ಅವಕಾಶನೇ ಸಿಗಲ್ಲ. ಬಟ್ ಇವ್ರೇನ್ ಮಾಡ್ತಾರೆ, ಅಮೀರೋಸೆ ಚೀನ್ತಾರೆ, ಗರೀಬಕ್ ಕೊಡಲ್ಲ, ಮನೆ ಮಾಡ್ಕೊಳ್ತಾರೆ, ಅವ್ರ ಪ್ರಾಪರ್ಟಿ ಮಾಡ್ಕೊಳ್ತಾರೆ. ಯಾರು ನೋಡ್ರಿ MLA ಆದವನು ಅವ್ನ್ ಲಾಗಕ್ ಮುಂಚೆ ಏನ್ ವಾಲ್ಯೂಮ್ ಇರುತ್ತೆ, ಆದ್ಮೇಲೆ ಏನ್ ವಾಲ್ಯೂಮ್ ಇರುತ್ತೆ, ವಾಲ್ಯೂಮೇ ಚೇಂಜ್ ಆಗ್ಬಿಡುತ್ತೆ ಒಂದು. ಅದೇ ಅವರು ನಿಜ ಸೇವೆ ಮಾಡಿದ್ರೆ ಸರ್ ಈ ತರ ಕಾಂಪಿಟೇಷನ್ ಕ್ರಿಯೇಟ್ ಆಗಲ್ಲ. ಅವರು ಸೇವೆ ಮಾಡಿದ್ರೆ ನಮ್ಮಂತ ಇವರು ಬಂಡಾಯ ಯಾರು ಎದ್ದೇಳ್ತಿದ್ರು, ಯಾಕೆ ಎದ್ದೇಳ್ತಿದ್ರು? ಅವರು ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸುತ್ತಿದೆ. ಬಂಡಾಯ ಯೋಚನೆ ಬರ್ತಿರ್ಲಿಲ್ಲ ಇಲ್ಲಿ ತನಕ. ಇದೆ ನನ್ನ ವಿಷಯ. ಈಗ
ಕೊನೆಯದಾಗಿ ಸಜಿದ್, ಯಾವ ಒಂದು ವಿಷಯದಲ್ಲಿ ತಾವು ಜನರಿಗೆ ಮತಗಳನ್ನು ಕೇಳ್ತಾ ಇದ್ದೀರಾ? ನಾನು ಜನರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನಾನು ಒಬ್ಬನೇ ಅಂತಲ್ಲ, ನಿಮಗೆ ಚಾಯ್ಸಸ್ ಇದೆ. ಆಂಟಿ ಕಾಂಗ್ರೆಸ್ ವೋಟ್ ಮಾಡಬೇಕು ಈ ಸಲ. ಒಂದು 18 ಮಂತ್ಸ್ಗೋಸ್ಕರ, ಬರೀ 18 ಮಂತ್ಸ್ಗೋಸ್ಕರ, ಈ ಒಂದು ಎಲೆಕ್ಷನ್ಗೋಸ್ಕರ ಆಂಟಿ ಕಾಂಗ್ರೆಸ್ ವೋಟ್ ಮಾಡಿ. ನೆಕ್ಸ್ಟ್ ನಮ್ದೇ ಫ್ಯೂಚರ್ ಇರುತ್ತೆ, ಎಲ್ಲ ನಮ್ದೇ ಆಗಿರುತ್ತೆ. ಇದೊಂದ್ಸಲ ಮನಸ್ಪೂರ್ವಕ ನನ್ನ ಅಕ್ಕ ತಂಗಿಯವರು, ಬಾಂಧವರು, ಮನೆಯಲ್ಲಿದ್ದವರು ಅವ್ರಿಗೋಸ್ಕರ ಈ ವಿಡಿಯೋ. ಲೀಡರ್ಸಿಕ್ಸ್ ಒಂದ್ ಕಡೆ ಇಡಿ, ಅವ್ರು ಹೇಳಲಿ, ನೀವು ಆಯ್ತಲ್ಲ ಡಿಸಿಷನ್ ತಗೊಳ್ಳಿ. ಈ ಸಲ ಒಂದ್ಸಲ ಆಂಟಿ ಕಾಂಗ್ರೆಸ್ ವೋಟ್ ಮಾಡಿ. ಆಮೇಲೆ ನಿಮಗೆ ಚಾಯ್ಸಸ್ 5 ರಿಂದ 6 ಜನ ಕೆಪೇಬಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಎಲ್ಲರೂ ಕೆಪೇಬಿಲಿಟಿ ಇದ್ದಾರೆ, ಫೈನಾನ್ಷಿಯಲಿ ಇಲ್ಲ. ಬಟ್ ನೀವು ಅವರಿಗೆ ಒಂದು ವಾಲ್ಯೂಮ್ ಆಫ್ ವೋಟ್ ಕೊಡಿ. ಇದರಲ್ಲೇ ನಾವು ಕಾಂಪಿಟೇಷನ್ ಆಗಿ ಯಾರು ಮುಂದೆ ಬರ್ತೀವೋ ನೆಕ್ಸ್ಟ್ ಬರೋ ದಿನಗಳಲ್ಲಿ ಅವನೇ ನಿಮ್ಗೆ ದೊಡ್ಡ ಕ್ಯಾಂಡಿಡೇಟ್ ಆಗಿ ಬರ್ತಾನೆ. ಅವನೇ ನಿಮಗೆ ಕ್ಯಾಂಡಿಡೇಟ್ ಆಗಿ ನಿಮ್ಮ ಫ್ರಂಟ್ ಲೈನಿಗೆ ಬರ್ತಾನೆ. ನಿಮ್ಮ ಸೇವೆ ಸದಾ ಮಾಡ್ತಾ ಇರ್ತಾನೆ. ನಮಗೆ ಎಲೆಕ್ಷನ್ ನಾನು 2 ತಂಜಿ ಮಾರಿ ಸೋತಿದ್ದೀನಿ ಸರ್. ಒಂದು MLA ಲಾಸ್ಟ್ ಟೈಮ್ ಪಾರ್ಟಿ ಕಂಟೆಸ್ಟ್ ಮಾಡಿಸೋದಿಲ್ಲ. ನನ್ನ ಮೋಟಿವೇಶನ್ ಅಲ್ಲಿ 1% ನನಗೆ ಕಡಿಮೆ ಆಗಿದೆ. ಆದ್ರೆ ತಾವು ಯುವಕರ ಮನಸ್ಸನ್ನು ಗೆದ್ದಿದ್ದೀರಾ ಸರ್, ನಾವು ನೋಡಿದ ಹಾಗೆ. ನಾನು ನಾನು ಎಲೆಕ್ಷನ್ ಸೋತಿದ್ ಮರನೇ ದಿನ ಚಿಗಟೇರಿ ಆಸ್ಪತ್ರೆಗೆ ಅವ್ರಿಗೆ ಹೆಲ್ಪ್ ಹೋಗಿದ್ದೆ. ಸೆಕೆಂಡ್ ನಾನು ನನಗೆ ಜನ ಕೈ ಸಹಕಾರ ಕೊಟ್ಟಿಲ್ಲ, ಚೀ ಅಂತ ಕೈ ಬಿಟ್ಟಿಲ್ಲ. ನಾನು ಸಾಯೋ ತನಕ ಪ್ರಯತ್ನ ಮಾಡ್ತೀನಿ ಸರ್, ನಾನು ಬದುಕಿರೋ ತನಕ ಪ್ರಯತ್ನ ಮಾಡ್ತೀನಿ. ನಿಮ್ಮ ಜನ ಸೇವೆ ಆಶೀರ್ವಾದ ನನ್ನ ಜೊತೆಗಿದ್ರೆ, ಅಲ್ಲ ನನ್ಗೂ ಕರುಣೆ ತೋರಿಸಿದ್ರೆ ಡೆಫಿನೆಟ್ಲಿ ಇದೇ ಎಲೆಕ್ಷನ್ ಯಾಕೆ ಗೆದ್ದು ಬರಬಾರ್ದು, ಇನ್ಶಾ ಅಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇದು ನಮ್ಮ ಸಮಾಜ ಸೇವಕ ಯುವಕರ ಕಣ್ಮಣಿ ಸಾಜಿದ್ ಅಹಮದ್ ಅವರ ಮಾತಾಗಿತ್ತು. ನೆನಪಿರಲಿ ಸ್ನೇಹಿತರೆ, ಈ ಒಂದು ನಾವೇನು ಸಂದರ್ಶನ ಮಾಡಿದ್ದೀವಲ್ಲ, ಇದು ಕಾಂಗ್ರೆಸ್ ಪಕ್ಷ ಆಗಿರಲಿ ಅಥವಾ BJP ಪಕ್ಷ ಆಗಿರಲಿ, ಇವರ ಒಂದು ಓಟು ಕೂಡ ವೆರಿ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇದು ಇವತ್ತಿನ ಪ್ರಮುಖ ಸುದ್ದಿ. ನೈಜ ಹಾಗೂ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ದಾವಣಗೆರೆ 1 ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.